ಎದ್ದಾಯ್ತಮ್ಮ? ಅಯ್ಯೋ, ಸ್ವಲ್ಪ ಹುಷಾರಿದ್ದೀನಿ ನಾನು. ಹಾಗೆ ಅಪ್ಪ ಇದು ಮಾಡಿ ಇಟ್ಟಿದ್ದಾರೆ, ಕಾಫಿ ಇಟ್ಟು ಗ್ಲಾಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ಸ್ವಲ್ಪ ಸೋಸಿ ತಗೊಂಡು ಬಾ ಅಂತ ಹೇಳಿದ್ರು. ಓ, ನಾವು 2 ಗಂಟೆ ಮುಂಚೆನೆ ಎದ್ದಿದ್ದೀವಿ. ರಾಯ್, ಎಷ್ಟು ಗಂಟೆ? 2 ಗಂಟೆ ಮುಂಚೆ ಅಂದರೆ ಹೇಳ್ತೀಯ ಸ್ವಲ್ಪ? ಈಗ ಗಂಟೆ ಎಷ್ಟು? ನೀನೀಗ ಎಷ್ಟು ಹೇಳು, ನೀನು ಎದ್ದಿದ್ದು ಎಷ್ಟು ಹೇಳು? 9. 9 ಅಲ್ಲ, 9:14. ನಾನು 9:45 ಎದ್ದಿದ್ದೀನಿ. ಮತ್ತೆ ಸುಮ್ಮನೆ 2 ಗಂಟೆ ಮತ್ತೆ ಎದ್ದಿದ್ದಾರೆ. ಹೌದು, ಲೇಟ್ ಎದ್ದೇಳುದಮ್ಮ ಯಾವಾಗಲೂ. ಲೇಟ್ ಎದ್ದಿದ್ದೀನಿ ಅಂತಾನೆ ಹೇಳ್ತೀನಿ. ಅಮ್ಮ ಸುಳ್ಳಿಲ್ಲ, ಸುಳ್ಳು. 9:15 ಎದ್ದಿದ್ದಾನೆ. 9:14 ಇತ್ತು. ನಾನು ನಿಂಗೆ ಎದ್ದಿರಿಸೋನೆ 9:22. ಇದು ನಿಂದು, ಇದು ಅದು ನಿಂದು, ಅದು. ಓಕೆ, ಈಗ ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ದೆಲ್ಲ? ಇಲ್ಲ, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅಮ್ಮ ಇದಕ್ಕೆ ಹೋಗಿದ್ದಾರೆ, ಚರ್ಚಿಗೆ. ನಾನು ಹೇಳಿದ್ದೀನಿ, ಪೂಜೆಗೆ ಹೋಗಿದ್ದಾರೆ. ಅಂದರೆ ಮೊನ್ನೆ ಒಂದು ಮರಣ ಆಗಿತ್ತು ನೋಡಿ, ಅದರದ್ದು ಇವತ್ತು ಇದ್ದಿತ್ತು, ಮಾಸ್ ಇತ್ತು, ಅದಕ್ಕೆ ಹೋಗಿದ್ದಾರೆ ಇಬ್ಬರು ಕೂಡ. ಹಾಗೆ ನಾವೇ ಇದ್ದೀವಿ ಮನೆಯಲ್ಲಿ. ಹಾಗೂ ಅಮ್ಮ ಹೋಗುವಾಗ ಇದು ಮಾಡಿಟ್ಟು ಹೋಗಿದ್ದಾರೆ ಅಂತ, ಆಪಂ ಮಾಡಿಟ್ಟು ಹೋಗಿದ್ದಾರೆ. ನಿನ್ನೆ ಹೇಳ್ತಾ ಇದ್ರು, ಮಾಡಿಟ್ಟು ಹೋಗ್ತೀನಿ, ಎದ್ದು ತಿನ್ನಿ ಅಂತ ಹೇಳಿ. ಹಾಗೆ ನಾನು ಹೇಳಿದ್ದೆ ಅವರಿಗೆ, ನಾನು ಎದ್ದು ಮತ್ತೆ ಮಾಡ್ತೀನಿ, ನೀವು ನಿಮಗೆ ಮಾತ್ರ ಮಾಡ್ತೀನಿ ಅಂತ ಕೇಳಿದ್ರು. ಬೇಡ, ನಾನು ಬೇಗ ಹೇಳ್ತೀನಲ್ವಾ, ನೀನು ಹುಷಾರಿಲ್ಲಲ್ವಾ, ನೀನು ಇದು ಮಾಡು, ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಅವರೇ ಮಾಡೋದಲ್ವಾ. ಹಾಗೆ ಅವರೇ ಮಾಡಿಟ್ಟೆಲ್ಲ ಹೋಗಿದ್ದಾರೆ. ಈಗ ನಾವು ತಿನ್ನೋದು, ಮಕ್ಕಳು. ಅಮ್ಮ ಮಾಡಿದ್ದನ್ನು ಮಕ್ಕಳು ತಿನ್ನೋದು. ಹಾಗೆ ನೀವು ಮಾಡಿ ಕೊಡಿ, ನಾನು ತಿಂತೀನಿ. ತಗೋ, ನೀನು ಡೈಲಿ ತಿಂತೀಯಲ್ಲ ನನ್ನ ಕೈಯಲ್ಲಿ, ಮತ್ತೆ ಅಂತ ಮಾಡಿಕೊಡು. ಹಾಂ, ಓಕೆ. ಈಗ ನಿನ್ನೆದ್ದು ಮಕ್ಕಳಿಗೆಲ್ಲ ಚಿಕನ್ ಕರಿ ಉಂಟು. ಚಿಕನ್ ಕರಿಗೆ ಅಪ್ಪಮ್ಮ ತುಂಬ ಚೆನ್ನಾಗಾಗುತ್ತೆ. ಮಸಾಲ ಮಾಡಿದ್ದಾರೆ, ಚಿಕನ್ ಚೆನ್ನಾಗಿದೆ. ಅದಕ್ಕೆ ಅಪ್ಪಮ್ಮ ಬೆಸ್ಟ್ ಕಾಂಬಿನೇಷನ್. ನಾನು ಕಾಫಿ ಕುಡಿತೀನಿ ಸ್ವಲ್ಪ, ತುಂಬ ಟೈಮ್ ಆಯಿತು ಕಾಫಿನೇ ಕುಡಿಯಲಿಲ್ಲ ನಾನು. ಇವತ್ತು ಕುಡಿತಾ ಇದ್ದೀನಿ. ಗಂಜಿ ನೀರು ಅದು ಇದು ಅದೇ ಆಯಿತು. ನಿನ್ನೆ ಸ್ವಲ್ಪ ನಾನು ಊಟ ಮಾಡಿದ್ದೆ, ಇಡ್ಲಿ ಅಲ್ಲ ನನ್ನ ಫೇವ್ರೆಟ್, ಅದನ್ನು ತಿಂದಿದ್ದೆ. ಇವತ್ತು ಸ್ವಲ್ಪ ಈಗ ಕಾಫಿ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್, ಹಾಗೆ ಕಾಫಿ ಕುಡಿಯೋಣ ಅಂತ ಹೇಳಿ. ಅಪ್ಪನಿ ಕರಿ, ಹೋಗು, ಓಡು ಹೋಗು, ಕರಿ. ಅಪ್ಪ ಕಾಫಿ ಆಯಿತು ಬರಬೇಕಂತೆ, ತಿಂಡಿ ಆಯಿತು ಬರಬೇಕಂತೆ. ಓಕೆ. ಈಗ ಏನು ಗೊತ್ತುಂಟ, ನನಗೆ ಚಿಂತೆ ಇಲ್ಲ, ಹುಷಾರಿಲ್ಲದಿದ್ದರೂ ಮಲಗಿದ್ರು ಚಿಂತೆ ಇಲ್ಲ. ನನ್ನ ಹಿಂದೆ ನನ್ನ ಮಕ್ಕಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಮನೆಯನ್ನೆಲ್ಲ ಚೆನ್ನಾಗಿ ನೋಡ್ತಾರೆ. ಹಾಗೆ ಅಂತ ಹೇಳಿದ್ದೇನೆ ರಾಯ್ ನನಗೆ. ಇಲ್ಲ, ಹೇಳಿಲ್ಲ ಅವನು, ಸುಮ್ಮನೆ ಹೇಳಿದ್ದು ನಾನು. ಇಲ್ಲದಿದ್ರು ಇವನೊಬ್ಬನನ್ನು ಬಿಟ್ಟು ಮತ್ತೆ ಎಲ್ಲ ಮಕ್ಕಳಿದ್ದಾರಲ್ಲ, ಅವರು ಸೇರಿ ಎಲ್ಲವನ್ನು ಮಾಡ್ತಾರೆ. ರಜೆ ಎಲ್ಲ ಇರ್ತಾರಲ್ಲ, ರಜೆ ಇರ್ತಾರೆ. ಮತ್ತು ಈಗ ಎಲ್ಲರೆಲ್ಲ ಬಂದರೆ ಅವ್ರು ಮಾಡ್ತಾರೆ, ವಿನ್ಯಾಸ ಬಂದರೆ ಅವನೇನಾದ್ರು ಅಡುಗೆ ಮಾಡ್ತಾನೆ, ಮತ್ತು ಇನ್ನು ಯಾರಾದರೂ ಇದ್ದರೆ ಎಲ್ಲರೂ ಮಾಡ್ತಾರೆ ಸೇರಿ. ಹಾಗೆ ಈಗ ಮನೆಯಲ್ಲಿ ಈಗ ಅಮ್ಮನಿಗೆ ಅಥವಾ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಮತ್ತು ಮನೆ ಫುಲ್ಲು ಬೋರ್ ಆಗೋದು. ಹೌದು, ಅವರಿಗೆ ಆಗುತ್ತೆ. ನಾನು ಚೂರು ಇದ್ದಿದ್ದರೆ ಅವರಿಗೆ ತುಂಬ ಬೇಜಾರಾಗುತ್ತೆ. ಫುಲ್ಲು ಮನೆ ಬೋರ್ ಆಗುತ್ತೆ, ಒಂಥರ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ, ಚೊರೆ ಮಾಡ್ತಾ ಇರ್ತಾರೆ. ಯಾವಾಗ ಹೇಳ್ತೀಯಾ, ಯಾಕೆ ಮಲಗಿದ್ದೀಯ, ಯಾಕೆ ಅಂತ ಹೇಳಿ ಚೊರೆ ಮಾಡ್ತಾನೆ ಇರ್ತಾರೆ ನನಗೆ. ಆದರೆ ಮನೆಯನ್ನು ಉಂಟಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಚಿಂತೆ ಇರಲ್ಲ. ನನಗಿರಲಿ, ನನ್ನ ಹಸ್ಬೆಂಡಿಗಿರಲಿ ಚಿಂತೆ ಇರಲ್ಲ. ಎಲ್ಲ ಅವರೇ ಕ್ಲೀನ್ ಮಾಡೋದು, ಅದು ಸರಿ ಮಾಡೋದು, ಇದು ಸರಿ ಮಾಡೋದು, ನಮಗೂ ನೋಡ್ಕೊಳ್ಳೋದು, ನಮಗೆ ನೀರು ಬೇಕಿದ್ದರೆ, ಅದು ಬೇಕಿದ್ದರೆ, ಇದು ಬೇಕಿದ್ದರೆ ಎಲ್ಲ ನೋಡ್ಕೊಳ್ತಾರೆ ಮಕ್ಕಳು. ಇವರು ನೋಡ್ಕೊಳ್ತಾರೆ, ಕಳ್ರು ನಮಗೆ ಚಿಂತೆ ಇರಲ್ಲ. ಇಟ್ಟಿದ್ದೀನಿ, ಬನ್ನಿ ಹೋಗಿ ಮೋಟಿಮಾ.
ಹೋಗಿ ಹುರ್ ಗುಸುಕು ಗುಸುಕು ಗೋಜುಕು ತಿಂತೀರಾ ನೀವು? ಇಲ್ವಾ ನನಗೆ ಹೊಟ್ಟೆ ತಿಂತೀರಾ ನೀವಂದ್ರೆ? ಅಂದರೆ ನಿಮಗೆ ತಿನ್ಲಿಕ್ಕೆ ಆಗ್ತದಾ? ಹುಷಾರಾಗಿದ್ದೀನಿ ನನಗೆ. ಇನ್ನು ತಿನ್ನದಿದ್ರೆ ನಾನು ತಿನ್ನದೇನೆ ಬೀಳ್ತೀನಿ ಅಷ್ಟೇ, ಹೊಟ್ಟೆಗಿಲ್ಲದೆ ಬೀಳ್ತೀನಿ. ಇವ್ರು ನೋಡಿ ಹುಷಾರಾಗಿದ್ದೆ ಕಿತಾಪತಿ ಸ್ಟಾರ್ಟ್ ಆಯಿತು. ಎಂತ ಕಿತಾಪತಿ? ಗಿಡ ಎಲ್ಲ ಇದು ಮಾಡೋದು, ಅಲ್ಲಿ ಇದು ಮಾಡೋದು, ಇದು ಮಾಡೋದು. ಎಂತದ ಇದು ಮಾಡುದು, ಇದು ಮಾಡುದು, ಇದು ಮಾಡುದು, ಎಂತ ಮಾಡುದು ಅದು ಹೇಳಲ್ಲ, ಎಂತ ಮಾಡುದು ಹೇಳು. ಎಲ್ಲ ನೋಡಿ ಇದು ಇದೆಲ್ಲ ಮಾಡೋದು. ಎಂತ ಗೊತ್ತುಂಟಾ, ಇದು ಚೆನ್ನಾಗಿತ್ತಿದ್ದು ಗಿಡ. ಹ್ಮ್. ಅವತ್ತು ನಮ್ದು ಇದ್ದಾರಲ್ಲ ನಾಯಿಗಳು, ಡಾಗಿಶ್ ಬಾಯ್, ಅವರನ್ನು ಬಿಟ್ಟರೆ ಸಾಕು ಎಲ್ಲ ಗಿಡವನ್ನು ಅವರು ಹಾಳು ಮಾಡಿ ಹಾಕ್ತಾರೆ. ಒಂದೇ ಒಂದು ಬಿಡುವುದಿಲ್ಲ. ಎಲ್ಲ ತೆಗೆದು ಹಾಕೋದು, ಪಾಟ್ ಕೆಳಗೆ ಹಾಕೋದು, ಪಾಟ್ ಹೊಡೆದು ಹಾಕೋದು, ಇಲ್ಲಿಂದ ಅಲ್ಲಿ ಹೋಗಿ ಇಡೋದು. ಅದೇ ಇದೇ ರೀತಿ ಗಿಡದ ಮೇಲೇ ಜೀವ ಬಿಡ್ತಾ ಇರ್ತಾರೆ. ಬೇರೆ ಎಂತ ಕಾಣುದಿಲ್ಲ ಅವರಿಗೆ, ಎಲ್ಲ ಗಿಡಗಳೇ. ಹೋಗಿ ಅದರ ಹುಲ್ಲನ್ನು ಹಿಂಗೆ ಹೀಗೆ ತೆಗೆಯೋದು, ಈ ರೀತಿ ಎಲ್ಲ ಮಾಡ್ತಾನೇ ಇರೋದು. ಇದು ಚೆನ್ನಾಗಿತ್ತು ಗಿಡ, ತುಂಬ ಚೆನ್ನಾಗಿತ್ತು ಇದು. ಪಾಟಿಂದ ಹೊರಗೆ ಹೊರಗೆ ಹಾಕಿದ್ರಂತೆ ಅವತ್ತು. ಅಮ್ಮ ನೋಡಿದ್ರು, ಅಮ್ಮ ನೋಡಿ ಕೂಡ ಅದನ್ನು ಮಣ್ಣು ಹಾಕಿಡ್ಬೇಕಾ ಇಲ್ವಾ? ಇಲ್ಲ, ಅದನ್ನು ಹಾಗೆ ಇಟ್ಟಿದ್ದಾರೆ ಅಲ್ಲೇ ಇಡೋದು ಇದು. ಹೌದು. ಮತ್ತೆ ಇವರೆಲ್ಲ ನೀರು ಹಾಕ್ತಾರೆ, ಆವಾಗಾದ್ರೂ ಸ್ವಲ್ಪ ಮಣ್ಣು ಹಾಕ್ಬೇಕಾ? ಇಲ್ಲ ಅವರಿಗೆ ಇಲ್ಲ. ಅದು ಯಾರಿಗೆ ಏನು ಬಿದ್ದು ಹೋಗಿ ನಾನು ಮತ್ತೆ ಅಮ್ಮ ಆ ಗಿಡ ಅದರದೆಲ್ಲ ಹೊರಗೆ ಬಂದು ಅದು ಅದರ ಬುಡ ಸಮೇತ ಹೊರಗೆ ನಿಂತಿದೆ ಹೀಗೆ. ಅದರಲ್ಲಿ 2-3 ನೋಡಿ ಸತ್ತು ಕೂಡ ಹೋಗಿದೆ. ಆದರೂ ಇದು ಮಾಡೋದಿಲ್ಲ. ಅಲ್ಲ, ಇವಾಗ ಅದನ್ನು ನಾನು ಇದಾಕಿಟ್ಟೆ. ಅದೇ ನಾವು ಚೆನ್ನಾಗಿ ಏನಾದರೂ ನೆಟ್ಟಿಟ್ರೆ ಅದಕ್ಕೆ ಅದು ತಂದು ಹಾಕೋದು, ಇದು ತಂದು ಅದೆಲ್ಲ ಮಾಡ್ತಾರೆ ಬೇಕಿದ್ರೆ. ಈಗ ಅಮ್ಮ ಇರಲಿ ಡ್ಯಾಡಿ ಇರಲಿ ಹಾಗೆ ಅದಕ್ಕೆ ಬೇಕಿದ್ರೆ ಹಾಕ್ತಾರೆ. ಅದರದ್ದು ಈಗ ನೆಡ್ಬೋದಿತ್ತು, ಅಲ್ಲೇ ಸ್ವಲ್ಪ ಮಣ್ಣು ಹಾಕಿಟ್ರೆ ಆಗುತ್ತೆ. ಇಲ್ಲ, ಕೆಲಸನೇ ಇಲ್ಲ ಇವರಿಗೆಲ್ಲ. ಇಲ್ಲಿ ನೋಡಿ ಆ ಗಿಡಕ್ಕೆ ಕೂಡ ಎಂಥದ ಹಾಕಿ ಎಲ್ಲ ಇಟ್ಟಿದ್ದಾರೆ. ಹೀಗೇ ಮಾಡು, ಯಾರು ಹೇಳೋದು ಇವರಿಗೆ? ವಾ ದೇವರೇ, ಸಾಕಾಗಿ ಹೋಗುತ್ತೆ. ನೀವು ಮಾಡಿ, ನಾನು ಮಲಗ್ತೀನಿ. ನಿಂಗೆ ಬೇರೆ ಕೆಲಸ ಎಂತ ಉಂಟು? ಅಮ್ಮ ಬೆಳಿಗ್ಗೆ ಹೇಳಿದ್ದು ನನಗೆ, ಬೆಳಿಗ್ಗೆ ಒಂದು ಬೇಗ ಕೆಲಸ ಮಾಡು ಮತ್ತೆ ರೆಸ್ಟ್. ಅದು ಮಾಡಲಿಲ್ಲ ಅಲ್ಲ ಬೆಳಿಗ್ಗೆ ಬೇಗ. ಆಯಿತು, ಅದು ಬೆಳಿಗ್ಗಿಂದ ಈಗ ತನಕ ಎಲ್ಲ ಕಟ್ಟಿಂಗ್ ಮಾಡಿದೆ. ಗಿಡ ಇದು ಎಲ್ಲ ಒಳಗಡೆದುಂಟು ತುಂಬ ಜಾಸ್ತಿ ಆಗಿ, ಒಳಗಡೆದು ಏನು ಬರ್ತಾ ಇರಲಿಲ್ಲ ಮೇಲೆ. ಅದಕ್ಕೆ ಸ್ವಲ್ಪ ಕಟ್ಟಿಂಗ್ ಮಾಡಿ ಅದನ್ನು ಸ್ವಲ್ಪ ಬೋಳ ಮಾಡಿ ಈಗ ಸ್ವಲ್ಪ ಮಣ್ಣೆಲ್ಲ ಹಾಕಿದೆ. ಒಳಗಡೆದು ಬರುತ್ತೆ. ಇನ್ನೊಂದು ಅದನ್ನು ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದು ಮೊನ್ನೆ ಕಟ್ಟಿಂಗ್ ಮಾಡಿದ್ದು, 2 ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೀಗ ಕಟ್ಟಿಂಗ್ ಮಾಡಿ ಎಲ್ಲ ಸ್ವಲ್ಪ ಖಾಲಿ ಕಾಣ್ತಾ ಉಂಟು. ಫುಲ್ ತೆಗೆದೆ. ಯಾಕೆ ಹೇಳ್ತದೆ ಅದು ಒಳಗಡೆದು ನೋಡ ಹೇಗಾಗಿದೆ ನೋಡಿ, ಬರೋದೇ ಇಲ್ಲ ಗಿಡ ಎಲ್ಲ. ಸ್ವಲ್ಪ ಜಾಗ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಅದು ದೊಡ್ಡ ಆಗಿದ್ದೆಲ್ಲ ತೆಗೆದು ಬೇರೆ ನೆಟ್ಟರೆ ಇನ್ನೊಂದು ಗಿಡ ಆಗುತ್ತೆ ನೋಡಿ. ಹಕ್ಕಿ ಕೂಡ ಹೌದೌದು ಹೌದು ಕರೆಕ್ಟ್ ಮಮ್ಮಿ ಹೇಳ್ತಾ. ಅವ್ರು ಹೇಳ್ತಾರೆ ನಿಮಗೆ ಕೆಲಸ ಇಲ್ಲ ಹೋಗಿ ಮಲಗಿ ಅಂತ ಹೇಳ್ತಿದ್ದಾರೆ. ನೀವು ಮಾತ್ರ ಹೇಳೋದು. ಇದು ನಾನು ತಂದಿದ್ದು ಗಿಡ. ತೆಗೆದಿದ್ದು ಯಾಕೆ ನೀನು? ಅದು ಮೆಣಸಿದ್ದು. ಮೆಣಸಿದ್ದ? ಇದೆಲ್ಲ ಯಾಕೆ ಇಲ್ಲಿ ಇಲ್ಲ ಹಾಕುದು? ಅದು ಬಿದ್ದಿದೆ ಬೀಜ. ಬೇಡ, ಇದೆಲ್ಲ ಬಿಸಾಡಿ. ಅಲ್ಲಿ ಅಷ್ಟು ರಾಶಿ ಉಂಟು, ಇಲ್ಲಿ ಕೂಡ ಉಂಟು. ಈಗ ಇಲ್ಲಿ ಕೂಡ ಹಾಕಿದ್ದಾರೆ ಅಮ್ಮ. ತಲೆಸರಿಲ್ಲ ನಿಮಗೆ, ನಾನು ಹಾಕಿದ್ದದು. ಅಮ್ಮ ತಲೆಸರಿ ಬಿರಿಯಾನಿ ಮಾಡಿ. ಓಮ್ಮ ಹುಷಾರಾಗಿದ್ದೀನಲ್ಲ, ಒಂದು ತಲೆಸರಿ ಬಿರಿಯಾನಿ ಮಾಡಿ. ನಿಗ ಬೈ ನೋಡಿ, ಬಿರಿಯಾನಿ ಹೇಳುವಾಗ ಬಂದ. ಎಂತ ಮಾತಾಡ್ತಿದ್ವಿ? ಎಂತಾಯ್ತು? ಇಲ್ಲ, ನಾನು ಅವನಿಗೆ ಹೇಳಿದೆ ಉಳಿಸ್ತಾ ಇದ್ದೇನೆ ಅಂತ ಹೇಳುವ ಅಂತ. ಇಲ್ಲ, ಅವನಿಗೆ ಹೇಳಿಕ್ಕೆ ಹೇಳಿದ್ದೆ. ಎಂತ ತಿಂಡಿ ಇಟ್ಟಿದ್ದೀನ. ಎಂತ 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 ಯಾವುದು? ಎಲ್ಲಿ ಇಟ್ಟಿದ್ದೀರಾ? ಎಲ್ಲಿ ಏನೋ ಎಲ್ಲ ಕೇಳ್ತದೆ ಅವಾಗ. ಅಲ್ಲ ಬಜ್ಜು, ಬೇಕು ಆಗ
ಓಕೆ, ಈಗ ಒಂದು ರೌಂಡ್ ಹೊರಗಡೆ ಹೋಗೋದು ಬರೋಣ ಅಂತೇಳಿ ಬಂದೆ. ಮೇಲೆ ಹೋಗು. ಹೂ ನೋಡು, ಅದರಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅಲ್ಲ, ಪರವಾಗಿಲ್ಲ. ಇದು ಸೇವಂತಿದ್ದು ಇಲ್ಲಿ ಅವನಿಗೆ ಗೊತ್ತಿದ್ರಲ್ಲ ಎಂತ ಎಲ್ಲಿ ಅಂತ ಮಂಗನಂಗೆ ಮಾಡ್ತಾ ಇರ್ತಾನೆ. ಇಂಗು ತಿಂದ ಮಂಗನಂಗೆ ಮಾಡ್ತಾನೆ. ಯಾವ್ದ್ರಾಗೆ ಇಂಗು ತಿಂಗ ಮಂಗ ಹಾಯ್ 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 ತಿಂದ ಮಂಗ, ಇಂಗು ತಿಂಗ ಮಂಗ ಹಾಯ್ ಹಾಯ್ ಹಾಯ್. ರಾಯ್ಸ್ಟನ್ ಇದು ನೋಡಿ ಚೆನ್ನಾಗಿ ಬಂದಿದೆ, ಒಳ್ಳೆದಾಗಿದೆ. ಇದೆಲ್ಲ ಸತ್ತೋಗಿತ್ತು, ಇದು ಕಟ್ ಮಾಡಬೇಕಲ್ಲ. ಇಲ್ಲಿಂದ ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು, ಅದು ಒಂದು ಹೋಯ್ತಾ ಅಂತ. ಮತ್ತೆ ಉಳಿದದೆಲ್ಲ ಚೆನ್ನಾಗಿ ಬಂದಿದೆ ಈಗ. ಇದು ನೋಡಿ ಅಂತ ಯಾವ ರೀತಿ ಆಗಿದೆ ಅಲ್ಲ. ಅದು ಅಲ್ಲಿ ಇದಾಗಿತ್ತಲ್ಲ, ಹೊರಗಡೆ ಕಟ್ ಮಾಡ್ಬೇಕು. ಇದನ್ನು ಕಟ್ ಮಾಡಿ ಇದು ಏನಾಯ್ತಾ ಅಂತ ಗೊತ್ತಿಲ್ಲ ನನಗೆ. ಒಮ್ಮೆಲೆ ಸತ್ತೋಯ್ತು ನೋಡಿ ಅಂತ. ಇದು ಇದು ಯಾರು ಹೀಗೆಲ್ಲ ಮಾಡಿದ್ದು? ಯಾರಿದು? ಯಾರೋ ಅದಕ್ಕೋಸ್ಕರ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಬಂದಿದೆ ಇದು ಕಟ್ ಮಾಡು. ಇಷ್ಟು ಕಟ್ ಮಾಡಿದರೆ ಇಲ್ಲಿ ಕೂಡ ಇಷ್ಟು ಕಟ್ ಮಾಡಿದರೆ ಇಲ್ಲಿಂದ ಬರ್ತಾ ಉಂಟು. ಒಳ್ಳೆ ಗಿಡ ಅದು. ಇದು ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಇದು ಹೇಳಿ ತಂದಿದ್ದಾರೆ ಧಕ್ಕೆಯಿಂದ. ಮತ್ತು ಇದು ಭೂತಾಯಿ ತಾರ್ಲಾ ಮೀನು ನೋಡಿ, ಒಂದೊಂದು ತಾರ್ಲಾ ಮೀನು ಎಷ್ಟು ದೊಡ್ಡದುಂಟು. ದೊಡ್ಡದುಂಟು, ಒಳ್ಳೆಯದು. ಸಾರು ಮಾಡಲಿಕ್ಕೆಲ್ಲ ಒಳ್ಳೆಯದು. ಈಗ ಪಪ್ಪಾಯಿ ಕಟ್ ಮಾಡ್ತಾರೆ. ನಾನೊಂದು ತುಂಡು ತಿಂತೇನೆ ಫಸ್ಟಿಗೆ. ಸ್ವಲ್ಪ ಚಪ್ಪೆ, ಅಷ್ಟು ಸ್ವೀಟ್ ಇಲ್ಲ, ಸ್ವಲ್ಪ ಕೈ ಉಂಟು. ಬೀಜವನ್ನು ನಾಟಿಂದ ಹಾಕಿ. ನಮ್ಮ ಮನೆಯಲ್ಲಿ ಪೇರಳೆ ಹಣ್ಣಾಗಿದೆ ನೋಡಿ. ಫೈನಲಿ ಲಾಸ್ಟ್ ಟೈಮ್ ಆಗಿತ್ತಲ್ಲ, ದೊಡ್ಡದಾಗಿದೆಲ್ಲ. ನೋಡಿ ಅಂತ ಎಷ್ಟು ದೊಡ್ಡದು. ಅದಕ್ಕಿಂತ ದೊಡ್ಡದಾಗಿ ಅಲ್ಲ. ಹೌದು, ಅದು ಕೆಳಗೆ ತೆಗಿಬೇಡ, ಅದು ಇರಲಿ. ಇನ್ನೂ ದೊಡ್ಡದಾಗಬೇಕಿದು. ಆಗತ್ತೆ, ಪರವಾಗಿಲ್ಲ, ತೆಗಿ. ಅದು ಬೇಕಾದ ಹೇಳು, ತೆಗಿತೀಯಾ? ಇನ್ನೂ ದೊಡ್ಡದಾಗಬೇಕು ಸ್ವಲ್ಪ. ಇರಲಿ, ಅದಿರಲಿ ಸಣ್ಣ. ಇದು ಚೆನ್ನಾಗಾಗುತ್ತೆ. ಇದು ಕಟ್ ಮಾಡಿ ಉಪ್ಪು ಹಾಕಿ ಕೊಡ್ಬೇಕಂತೆ. ಈಗ ಸರ್ನೆ ಗಡ್ಡೆಗೆ ಬೇಕಾ? ಅದು ನಮ್ಮ ಮನೆಯಲ್ಲೇ ಆಗಿದ್ದು ತರ್ನೆ ಪೇರಳೆಕಾಯಿ. ಕಟ್ ಮಾಡಿ ಉಪ್ಪು ಹಾಕಿ ಕೊಡಿ. ಇದೇ ದೊಡ್ಡದು, ಇನ್ನೊಂದು ಇಟ್ಟಿದ್ದೀವಿ ಅಲ್ಲೇ. ಪೇರಳೆಕಾಯಿ ಉಪ್ಪು ಹಾಕಿ, ಉಪ್ಪು. ತಗೊಳ್ಳಿ. ಪೇರಳೆ ಕೂಡ, ಪೇರಳೆ ಇನ್ನು ಪೇರಳೆ, ನಂಡೆ ಪೇರಳೆ ಚೆನ್ನಾಗಿದೆ. ನನಗೊಂದು ಎಕ್ಸ್ಟ್ರಾ ಪೇರಳೆ. ಉಂಟಲ್ಲ. ಪೇರಳೆ ಬಿಂದು ತಗೊಂಡ್ರ ಬೇಡ ತಗೊಂಡೆ. ನಾವು ಇವತ್ತು ಪಕ್ಕದ ಮನೆಗೆ ಬಂದಿದ್ದೀವಿ. ಪಕ್ಕದ ಮನೆ ಯಾಕೆ? ನೋಡಿ, ಹೂವು ನೋಡಿ, ಹೂವು ಎಲ್ಲಿಂದ ಕದ್ದಿದ್ದು? ಅದ್ದಿದ್ದಲ್ಲ, ಅವ್ರು ಹಾಕಿದ್ರು ನನಗೆ. ಓ, ಅವ್ರು ಮಾಡಲಿ ಅದು. ಅಜ್ಜಿ ಪತ್ತೊಳ್ಳಿ ಮಾಡೋದು. ಪತ್ತೊಳ್ಳಿ ಯಾವ ಬೆಳಿಗ್ಗೆ ಹಾಂ, ಈಗಕ್ಕೆ? ಇದು ಒಬ್ಬರು ಗರ್ಭಿಣಿ ಸಂಗೀತೆ, ಸಂಗ್ಯಾ ಸುನೀತಾ ಆಂಟಿ. ಆಮೇಲೆ ಜೋರ್ ಸಂಖ್ಯೆ. ಸುನೀತಾ ಅವರು ಗರ್ಭಿಣಿ. ಅವಾಗ ಈ ತಿಂಗಳು ಅವರಿಗೆ ಹೆರಿಗೆ ಆಗಲಿಕ್ಕೆ, ಹಾಗೆ ಅವರಿಗೆ ಸ್ವಲ್ಪ ಮಾಡಿ ಕೊಡೋಣ ಅಂತ. ಅವರಿಗೆ? ಹಾಂ, ಅವರಿಗೆ ಈಗ ಸ್ವಲ್ಪ ಮಾಡಿ. ಎಲೆ ಎಲ್ಲ ಇಲ್ಲ ಇಲ್ಲಿ, ಈಗ ಇಲ್ಲಿ ತೋಟದಿಂದ ಹೋಗಿ ತಂದರು. ಹಾಗೆ ಅವರಿಗೆ ತುಂಬ ಇದು ಎಲ್ಲ ಇಲ್ಲಿ ಇಷ್ಟ ತುಂಬ. ಪತ್ತೊಳ್ಳಿಯಾ? ಪಕೋಡಿ ಎಲ್ಲ. ಇದು ಬೆಲ್ಲ
ಮಾಡಿ ಮಾಡಿ. ಓಕೆ, ಒಂದು ಮೀಶೋದಿಂದ ಸೋಲಾರ್ ಲೈಟ್ ತೊಗೊಂಡು ಬಂದಿದ್ವಿ. ಆವಾಗ ಒಂದಿತ್ತು, ಅದು ಎಲ್ಲಿ ಹಾಕಿರಲಿಲ್ಲ, ಸುಮಾರು ಟೈಮ್ ಆಯಿತು, ಹಾಗೆ ಇತ್ತು. ಇವತ್ತು ಸ್ವಲ್ಪ ಕ್ಲೀನ್ ಮಾಡುವಾಗೆಲ್ಲ ಸಿಕ್ತು. ಹಾಗೆ ನಾನು ಎನಿಸಿದೆ ಇಲ್ಲಿ ಹಾಕಿಬಿಡೋಣ ಇದನ್ನು ಅಂತ ಹೇಳಿ ಹೊರಗಡೆ. ಹಾಗೂ ನೈಟಲ್ಲಿ ಚೆಂದನೂ ಕಾಣುತ್ತಲ್ಲ, ಇಡೀ ಇದಕ್ಕೆ ಕಾಂಪೌಂಡಿಗೆ ಇದ್ದರೆ ತುಂಬ ಚೆಂದ ಕಾಣುತ್ತೆ ನೋಡಿ. ನನ್ನ ಮಗ ಫಿಕ್ಸ್ ಮಾಡಿ ಕೊಟ್ಟ, ಚೆಂದ ಕಾಣ್ತಾ ಉಂಟು. ಮತ್ತು ಇದೊಂದಿತ್ತು, ಇದು ಕೂಡ ಹಾಗೆ ತಂದಿದ್ದು ಹಾಗೇ ಇತ್ತು. ಇವತ್ತು ಎನಿಸಿದೆ ಎಲ್ಲಾದರೂ ಹಾಕೋಣ ಅಂತ ಹೇಳಿ. ಇದು ಕೂಡ ಸೋಲಾರೇ, ತುಂಬ ಚೆನ್ನಾಗಿದೆ. ಇಂಥದ್ದು ಸುಮಾರಿದ್ದರೆ ಮನೆಯಲ್ಲಿ ಹೊರಗಡೆ ಮರ ಎಲ್ಲ ಇರುತ್ತೆ ನೋಡಿ, ಅದಕ್ಕೆಲ್ಲ ಹಾಕ್ಬೋದು, ಅಥವಾ ಪರ್ಗೋಲ ಅದಕ್ಕೆಲ್ಲ ನೀವು ಹ್ಯಾಂಗ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಸೋಲಾರ್. ಹಾಗೆ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಓಕೆ, ಇದು ಪಕ್ಕದ ಮನೆಯವರು ಅಲ್ಲಿಂದ ತಗೊಂಡು ಬಂದಿದ್ದು ನಾವು. ಅವರಿಗೆ 2 ತೆಗೆದು ನೆಟ್ಟು ಕೊಡ್ತೀವಿ. ಇದರಲ್ಲಿ ಅಂದರೆ ಇದು ಎಂತ ಪಾಟ್ ಎಲ್ಲ ಹೊಡೆದೋಗಿತ್ತು ಅವರದ್ದು. ಹಾಗೆ ನಾನು ಹೇಳಿದೆ ನಾನೇ ನೆಟ್ಟು ಕೊಡ್ತೀನಿ ಅಂತ. ಅವರು ಏನಿದ್ರು ಕೊಡ್ತಾರೆ, ಅವರಿಗೆ ಅದೆಲ್ಲ ಇಲ್ಲ ಅಂತ ಹೇಳ್ತಾರೆ, ಮಸಾಲ ಅಂತ ಹೇಳ್ತಾರಲ್ಲ, ಹಾಗೆಲ್ಲ ಏನಿಲ್ಲ. ಏನಿದ್ರು ತೊಗೊಂಡೋಗ್ಬಿಟ್ರಿ, ಬೇಕಾ ತೊಗೊಂಡೋಗ್ಬಿಟ್ರಿ ಅಂತ ಹೇಳೋದು. ಹಾಗೆ ಇದು ದೊಡ್ಡುಂಟು, ನನಗೆ ಇದು ಚೆನ್ನಾಗಿ ಕಾಣುತ್ತೆ. ಅವರಿಗೆ ನಾನು ಮಾಡಿದ್ದು 2-3 ಉಂಟು, ಅದು ಅವರಿಗೆ ಕೊಡ್ತೀನಿ ಅಂತ ಹೇಳಿ. ಎಕ್ಸ್ಚೇಂಜ್ ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಿ. ಇದರಲ್ಲಿ 2 ತೆಗೆದೆ ನಾನು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದರಲ್ಲಿ ಜಾಸ್ತಿ ತೆಗಿಲಿಕ್ಕೆ ಆಗೋದಿಲ್ಲ, ಅದರಲ್ಲೆಲ್ಲ ಇದಾಗಿದೆ, ಫುಲ್ಲು ಹಾಳಾಗುತ್ತೆ ತೆಗೆದ್ರೆ. ಅದಕ್ಕೆ ನಾನು ಕಟಿಂಗ್ ಮಾಡಬೇಕು. ಗುಡ್ ಈವ್ನಿಂಗ್ ಎಲ್ಲರಿಗೂ, ನಾನು ಪ್ರಿಯಾ. ಇವತ್ತು ನನಗೆ ನನ್ನ ಪಜ್ಜು ಅಂತ ಒಬ್ಬ ಮೈದ್ನ ಇದ್ದಾನೆ ನೋಡಿ, ಅವನು ಕೆಲವು ಆರ್ಡ್ರ್ ಮಾಡಿದ್ದಾನೆ ನನಗೆ ಮಾಡಲಿಕ್ಕೆ. ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮ ಆಜ್ಞೆಯಂತೆ ನಾನು ಏನು ಸ್ಟಾರ್ಟ್ ಮಾಡಲಿ ಫಸ್ಟಿಗೆ? ಈಗ ಒಂದು ಬಟರ್ ಗಾರ್ಲಿಕ್ ಮಾಡಿ ಫಸ್ಟ್, ಒಂದು ಹೊಟ್ಟೆ ಬುದಿಗೆ ಸಂಜೆಗೆ ಅಷ್ಟೇ 7 ಗಂಟೆ. ಓಕೆ ದನಿಗಳೇ, ಅಲ್ಲಿ ನಿಮಗೆ ನಾಯಿ ಕರೀತಾ ಇದ್ದಾರೆ, ಹೋಗಿ ನಾಯಿಗೆ ಅನ್ನ ಹಾಕಿ ಹೋಗಿ. ಆಯ್ತಾ ನೀ ಇಲ್ಲಿ ಯಾಕೆ ಬಂದದ್ದು? ಹೊರಗಡೆ ಇಲ್ಲ. ಎಲ್ಲಿ ಉಂಟಾ ರೈಸ್ ಇದು ಕಪ್ಪು? ಈ ತಾಸವನೇ 3/4 ತಾಸ ತಗದೊಳೆ ದಿವಸ ಇಟ್ಲತ್ತು. ಓಕೆ, ಈಗ ಇವತ್ತು ಸಂಜೆಗೆ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಇದು ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಜಿಂಜರ್ ಗಾರ್ಲಿಕ್ ಎಲ್ಲ ಮುಗಿದಿತ್ತು ಪೇಸ್ಟ್, ಅದನ್ನೆಲ್ಲ ಮಾಡಿ ಇವಾಗ ಇಟ್ಟೆ. ಈಗ ಒಂದು ಡಬ್ಬದಲ್ಲಿ ಹಾಕಿಡ್ಬೇಕು ಅದನ್ನು. ಮತ್ತು ನೆಕ್ಸ್ಟ್ ರೈಸಿಗೆ ಇಡ್ಲಿಕ್ಕೆ ಉಂಟು. ಹಾಗೂ ನನಗೆ ನಾನು ಬಟರ್ ಗಾರ್ಲಿಕ್ ಮಾಡ್ತಾ ಇದ್ದೀನಿ, ಪ್ರಾನ್ಸ್. ಮತ್ತು ಉಳಿದವರಿಗೆ ನಾನು ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಹೀಗೇ ಏನಾದರೂ ಮಾಡೋಣ ಅಂತ ಹೇಳಿ, ಹೀಗೇ ಅಂದರೆ ಸ್ವಲ್ಪ ಬೇಯಿಸಿಕೊಡೋಣ ಅಂತೇಳಿ ಇಷ್ಟೇ. ಆಗ್ಬೋದು, ಅದೆಲ್ಲ ಆಗುದಿಲ್ಲ. ಹೀಗೇನೆ ಅಂದರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಬೇಯಿಸಿ ಕೊಡ್ತೀನಿ, ಅವ್ರು ತಿಂತಾರೆ. ನಾಗೆ ಊಟ ಮಾಡಿ. ನನಗೆ ಚೆನ್ನಾಗಿ ಬಟರ್ ಗಾರ್ಲಿಕ್ ಎಲ್ಲ ಮಾಡಿ ಪ್ರಾನ್ಸ್ ನಾನು ತಿಂತೀನಿ. ಆಗ್ಬೋದಲ್ಲ? ಹೀಗೆ ಸಾಕ್ತದೆ ನೀವು ಹೇಳಿದಾಗೆ. ಹೌದು, ಮನೆಯವರು ಹೇಗೆ ಹೇಳ್ತಾರೆ ಹಾಗೆ ನಡಿಬೇಕು. ನಿಂಗೆ ಊಟ ರೆಡಿ ಉಂಟು, ಇಲ್ಲ ನಂಗೆ ಹೊರಗೆ ಆಗ್ತದೆ. ಓಕೆ, ಈಗ ಫಸ್ಟಿಗೆ ರೈಸ್ ತೊಳೆದು ಇಡೋಣ. ನಾನು ಆಚೆ ಈಚೆ ತಿರ್ಗ್ತಾ ಇದ್ದೆ, ಅಮ್ಮ ಬಂದು ನನಗೆ ಕೆಲಸ ಕೊಟ್ಟರು. 2 ಪಾತ್ರೆ ಉಂಟು ತೊಳಿ ಅಂತ, ಇದು 2 ಪಾತ್ರೆ ನೋಡು. 2 3 4 5 ಆಯಿತು. ಯಾವಾಗಲೂ ಅದು ಹೇಳುದು, ಇಷ್ಟು ಫುಲ್ ಇದ್ರೆ ಸಹ 2 ಪಾತ್ರೆ ಇಡೋದು, ಅದು ತೊಳೆದು ಬಿಡು ಅಂತ ಹೇಳಿ. ಅಮ್ಮಂದಿರಿಗೆ ಲೆಕ್ಕ ಬರೋದಿಲ್ಲ, ಮ್ಯಾಥ್ಸಲ್ಲಿ ಫೇಲ್. ತೊಳಿಯ ನಾನು ನೋಡು, ನಾನು ವಿಡಿಯೋ ತೆಗೆದು ಬರ್ತೀನಿ. ಅಮ್ಮ ಎಂತ ಮಾಡೋದು ಅಂತ ಅಂತೇವಣ್ಣ. ಅವನು ಹೇಳಿದ್ದು ನೀವು ಮ್ಯಾಥ್ಸಲ್ಲಿ ಫೇಲ್ ಅಂತೆ, ನಿಮಗೆ ಲೆಕ್ಕ ಬರೋದಿಲ್ಲ ಅಂತೆ, ಯಾವಾಗಲೂ ಹಾಗೇನೆ ಹೇಳೋದಂತೆ. 2 ಪಾತ್ರೆ ಇಷ್ಟು ಕೊಡೋದಂತೆ ಕೆಲಸ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಕೊಡೋದಂತೆ, ಮತ್ತೆ ಹೇಳೋದಂತೆ ರೆಸ್ಟ್ ಮಾಡೋದಂತ. ಎಂತ ಅದೆಲ್ಲ ಅವನು ಹೇಳಲಿಲ್ಲ ಆಯ್ತಾ, ಹೇಳಿದ್ದ ಅವನೆಲ್ಲ. ನೆಕ್ಸ್ಟ್ ಹೇಳ್ಬೇಡಿ. ಇದು ನಮ್ಮ ಮನೆಯಲ್ಲಿ ಆಗಿದ್ದು, ನಾನು ಹೇಳಿದೆ ಫಸ್ಟ್.
ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಿನ್ನಬೇಕು. ತಗೊಳ್ಳಿಯಪ್ಪ ಪೇರಳೆ ಹಣ್ಣು. ಥ್ಯಾಂಕ್ ಯು. ನಿಮಗೆ 2 ಪೀಸ್. ತಗೊಳ್ಳ, ತಿನ್ನು, ಒಂದು ಮಾತ್ರ. ಹಾಂ ಒಂದಾದ್ರೂ ಕೆಲಸ ಮಾಡ್ತೀವಿ. ಎಂಥ ಜನ ಇರ್ತಾರೆ ನಮ್ಮ ಮನೆಯಲ್ಲಿ. ಅಣ್ಣ ತಿನ್ನು. ಥ್ಯಾಂಕ್ಸ್ ಬ್ರೋ. ಸಾಕಾ ಒಂದು? ಬ್ರೋ ಮಾಡೋದಮ್ಮ? ಪ್ರಾನ್ಸ್ ಗಾರ್ಲಿಕ್ ಕ್ರಷ್ ಮಾಡ್ತಾ ಇದ್ದೀನಿ. ಓ, ಪ್ರಾನ್ಸ್ ಕಾರ್ಲಿ ಮಾಡ್ತೀರಾ ಸತ್ಯ? ಹೌದು, ಸುಮ್ಮನೆ ಆಯ್ತಲ್ಲ, ಇಷ್ಟೇ ಅಲ್ಲ ಅದು. ಅಷ್ಟೇ, ಬೇಗ ಆಗುತ್ತೆ. ಗಾರ್ಲಿಕ್ ಮಾಡಿ ಅದಕ್ಕೆ ಹಾಕು, ಗುಸು ಗುಸು ಮಾಡೋದು. ಮತ್ತೆ ಸ್ವಲ್ಪ ಇದು ಕೊತ್ತಂಬರಿ ಹಾಗೂ ಚಿಲ್ಲಿ, ಇದು ಇದಕ್ಕೆ ಪೆಪ್ಪರಿ ಚಿಕನ್. ಓ, ಚಿಕನ್ ಪೆಪ್ಪರ್ ಕೂಡ ಮಾಡ್ತೀರಾ? ಪೆಪ್ಪರ್ ಅಂದರೆ ಸ್ವಲ್ಪ ಬೇರೆ ರೀತಿ ಮಾಡ್ತೀನಿ. ಈಸಿ, ತುಂಬ ಕಷ್ಟ ಇಲ್ಲ ಅದು, ಕಷ್ಟದ್ದೆಲ್ಲ ಬೇಡ, ಸ್ವಲ್ಪ ಈಸಿಯಲ್ಲಿ ಮಾಡೋಣ. ಟೇಸ್ಟ್ ಚೆನ್ನಾಗಿ ಬರುವಾಗ ಈಸಿಯಲ್ಲಿ ಯಾಕೆ ಮಾಡಬಾರ್ದು? ಮತ್ತೇನೆಲ್ಲ ಮಾಡ್ತೀರಾ? ಅಷ್ಟೇ, ಎರಡೇ. ಅಯ್ಯೋ, ಏನು ಮಾಡಲ್ಲ, ಸುಮ್ಮನೆ ಜಾಸ್ತಿ ಮಾಡೋದು. ತಿಂತೀರಾ ನೀವು? ಹಾಂ. ಹಾಂ, ಯಾವುದಾದ್ರೂ ಒಂದು ಬಗೆ ತಿಂತೀರಾ, ಸುಮ್ಮನೆ ಕೂತ್ಕೊಳ್ಳಿ. ಬಾ, ಅಷ್ಟೇ ಮಾಡ್ತೀನಿ. ಇಂಥದ್ದೆಲ್ಲ ಇದ್ದರೆ ಉಂಟಲ್ಲ ತುಂಬ ಈಸಿ ಆಗುತ್ತೆ ಕೆಲಸ. ಎಷ್ಟು ಹೊತ್ತು ಬೇಕಿತ್ತ ಗಾರ್ಲಿಕ್ ಇದು ಮಾಡಲಿಕ್ಕೆ, ಅದನ್ನೆಲ್ಲ ಸುಮ್ಮನೆ ಕಿರಿಕಿರಿ ಎಲ್ಲ ಕಡೆ ಕಟ್ಟಿಂಗ್ ಬಿಟ್ಟಿಂಗ್ ಅಂತ ಹೇಳಿ ಇದೆಲ್ಲ ಇದ್ದರೆ ಕತ್ಕೊಂಡು ಹೋಗ್ಬೇಡ. ಕೆಲವೊಮ್ಮೆ ನಂಗೆ ಹೇಳ್ತಾರೆ ಕಟಿಂಗ್ ಮಾಡ ಅಂತ, ಅವಾಗ ನಂಗೆ ಚಾಕು ಕೊಡುದು ಮತ್ತೆ ಕಟಿಂಗ್ ಬೋರ್ಡ್ ಕೊಡುದು, ಕಟ್ ಮಾಡ ಅಂತ. ಇದೆಲ್ಲ ಕೊಡುದಿಲ್ಲ. ಈಗ ಅಮ್ಮ ಮೇಲೆ ತೋರಿಸ್ತಿದ್ದೆ, ಇದು ನನಗೆ ಮಾತ್ರ. ಈಗ ನಂಗೆಲ್ಲ ಕೊಡುದಿಲ್ಲ ಇದು. ಹಾಗೆ ಮಾಡಬಾರ್ದು ಅಮ್ಮ ನೀವು. ಹೌದೌದು. ಅದು ನಿಮ್ಗೆ ಇಟ್ಟರೆ ನಾವೇನು ಮಾಡೋದು? ಯಾವಾಗ ನೋಡಿದ್ರಾ ಏನು ಕಟಿಂಗ್ ಮಾಡೋದನ್ನು? ನೋಡ್ಲಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ಉಂಟು. ಎಂತ ಉಂಟು? ಹೀಗೆ ಮಾಡ್ತಿದ್ದ, ಟಾಪ್ ಅಷ್ಟೇ ಮಾಡೋದು, ಅದೇ. ಟಾಪ್ ಮಾಡಿ ಹೊಡಿತಿದ್ದ. ಅದಕ್ಕೆ ಅಪ್ಪ 3 ಸಲ ಜೋರು ಮಾಡಿ ಹೇಗೆ ಕಲಿಸ್ಕೊಡ್ತಾ ಇದ್ರು. ಅದು ನಿಮಗೆ ಮಿಷಿನ್ ಎಲ್ಲ ಕೊಟ್ಟರೆ ಕಲಿಯೋದು ಯಾವಾಗ ನೀವು? ಅದಕ್ಕೆ ಕೊಡುದಿಲ್ಲ, ಗೊತ್ತಾಯ್ತಾ? ಈಗ ನೀವು ಕಲ್ಪಿಸೋ ಮಿಷಿನ್ ಯೂಸ್ ಮಾಡುದಲ್ಲ. ಇದಕ್ಕೊಂದು ಸಾಂಗ್ ಆಗೋದು. ಹೌದು. ನಿನ್ನ ಡಬ್ಬ ಜೋಕಿಗೆ ಒಂದು ಸಾಂಗ್. ಡಬ್ಬ ಜೋಕ್ ಅಲ್ಲ, ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಅಮ್ಮ ಇಲ್ಲಿ ನಾನು ಹೇಳಿ ಹೇಳಿ ಅಲ್ಲ, ಅಂತ ಹೇಳುದು. ಸಣ್ಣದಾದ್ರೆ ಏನಾದರೂ ಹೇಳಿ. ಪರ್ಸನಲ್ ಹೇಳ್ಬೇಕಾ? ಪರ್ಸನಲ್ ಅಟ್ಯಾಕ್ ಮಾಡ್ಬೇಕಾ? ಬೇಡ ಅಲ್ಲ. ಹೇಳು. ಅದೇ ಪರ್ಸನಲ್. ನಾ ಪರ್ಸನಲ್ ಎದ್ರದ ನನ್ನ ಮಗ ಎದ್ರದ. ಎಂತ ಇಲ್ಲ. ನನ್ನ ಹತ್ರ ಆಗಲ್ಲ ನಿಮಗೆ, ಗೊತ್ತಾಯ್ತಲ್ಲ? ಅಳ್ಬೇಕು ಮತ್ತೆ ನೀನು, ಅಮ್ಮ ಹಾಗೆ ಹೇಳಿದ್ರಿ ಅಂತ. ಕಳ್ಳ ನಿಂಗೆ ದೊಡ್ಡ. ಹಾಗೆಲ್ಲ ಮಾಡಬಾರ್ದಮ್ಮ, ಪಾಪ. ಬಂದ ಇವನು ಅಣ್ಣನಿಗೆ ವಹಿಸ್ಕೊಂಡು. ತಗೊಳ್ಳಿ. ರಾಯ್ ಪೆಟ್ಟಿದ್ಯಾ? ಯಾವಾಗ ನೋಡಿದ್ರು ಬರ್ತಾರೆ ವಹಿಸ್ಕೊಂಡು, ಒಬ್ರಿಗೊಬ್ರು ಬಿಟ್ಟು ಕೊಡೋದಿಲ್ಲ ಅವರು. ಮತ್ತೆ ನೀವು ಹಾಗೆಲ್ಲ ಮಾಡಿದ್ರಿ. ಶ್ರೇ ತಗೋ, ಒಳಗೆ ಇಡುತ್ತಿದ್ದೇನೆ. ಇದೆಲ್ಲ ಗಿಡಗಳಿಗೆ ಹಾಕುದು. ಉಳಿದದ್ದು ಏನಿದ್ರು ಅದನ್ನೊಂದು ಬಕೆಟಲ್ಲಿ ಹಾಕಿಟ್ಟು ಮತ್ತೆ ಅದನ್ನು ಕಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕುದು. ಗಿಡಗಳು ಚೆನ್ನಾಗಿ ಬರುತ್ತೆ. ಮತ್ತೆ ನಾವು ಪೇರಳೆ ಹಣ್ಣು ತಿನ್ನೋದು. ಹೌದು, ಹಾಗೆ ಮಾಡಿ ಬಿಸಾಡಬಾರ್ದು. ಯಾವುದು ತರಕಾರಿ ಎಲ್ಲ ಉಂಟಲ್ಲ ಆಗುತ್ತೆ. ಇದು ಫ್ರಿಜ್ಜಲ್ಲಿ ಇಡು. ಉಪ್ಪಿನಕಾಯಿ, ಪೀನಟ್ ಬಟರ್ ಉಪ್ಪಿನಕಾಯಿ. ಈಗ ಚಿಕನ್ ಸ್ನಾನ ಎಲ್ಲ ಮಾಡಿ ಬಂದ್ವಿ. ನಾನು ಕೂಡ ಎಲ್ಲರದ್ದಾಯ್ತು ಸ್ನಾನ. ಲಾಸ್ಟ್ ಅದು ಎಂತ ಗೊತ್ತುಂಟಾ, ಗಾರ್ಲಿಕ್ ಉಂಟು ನೋಡಿ, ಯಾವುದು
ಚಿಕನ್. ಪ್ರಾನ್ಸ್ ಗಾರ್ಲಿಕ್ ಎಲ್ಲ ಬಟರ್ ಗಾರ್ಲಿಕ್ ಅದು ಲಾಸ್ಟ್ ಬಿಸಿ ಇರುವಾಗನೇ ತಿಂದರೆ ಒಳ್ಳೇದು. ಅದು ಮಾಡಿ ಇಡ್ಲಿಕ್ಕೆಲ್ಲ ಇಲ್ಲ, ಮಾಡೋದು ತಿನ್ನುವುದೇ. ಅದಕ್ಕೆ ನಾನು ಏನು ಅನಿಸಿದೆ, ಎಲ್ಲ ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಊಟ ಮಾಡೋ ಟೈಮಲ್ಲೇ ಮಾಡಿಬಿಡೋಣ ಅಂತೇಳಿ ಚಿಕನ್ ಒಂದು ಬೇಯಿಸಿಟ್ಟಿರ್ತೀನಿ. ಚಿಕನ್ ಬೇಯಿಸಿ ಈ ಸೈಡ್ ಪೆಪ್ಪರ್ ಮಾಡುವಾಗ ಈ ಸೈಡ್ ಗಾರ್ಲಿಕ್ ಮಾಡೋದು ಮತ್ತು ಊಟ ಮಾಡೋದು. ಹಾಗೆ ನೆನೆಸಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ ಇದು ಚಿಕನ್. ಮಾತಾಡಿ ಜಾಸ್ತಿ ಆಗಲಿಲ್ಲ ಅದು. ಓಕೆ, ಚಿಕನ್ ಬೇಯಿಸಿ ಅಷ್ಟು ತನಕ ಟಿ ವಿ ನೋಡೋಣ. ಚಿಕನ್ ಆಯಿತು ಬೇಯಿಸಿ. ಇವಾಗ ಪೆಪ್ಪರ್ ಮಾಡ್ತೀನಿ. ಸ್ವಲ್ಪ ಸಿಂಪಲ್ ಪೆಪ್ಪರ್ ತೋರಿಸ್ತೀನಿ ನಾನು. ಅರ್ಜೆಂಟಲ್ಲಿ ಈ ರೀತಿ ಮಾಡ್ಬೋದು ನೀವು, ಚೆನ್ನಾಗಾಗುತ್ತೆ. ಫಸ್ಟಿಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ, ಆಲ್ರೆಡಿ 3 ಈರುಳ್ಳಿಯನ್ನು ನಾನು ತೊಗೊಂಡಿದ್ದೇನೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಫಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಲೈಟಾಗಿ ಕೆಂಪಾಗಿ, ಜಾಸ್ತಿ ಕೆಂಪಾಗಲಿಕ್ಕಿಲ್ಲ. ಇದು ಹಾಕುವಾಗಲೇ ಅದಕ್ಕೆ ಕೊತ್ತಂಬರಿ ಹಾಗೂ ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿದ್ದುಂಟು, ಅದನ್ನು ಸ್ವಲ್ಪ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಎಲ್ಲ ಸ್ವಲ್ಪ ಫ್ರೈ ಆಗಲಿ, ಲೈಟಾಗಿ ಫ್ರೈ ಆಗಲಿ. ಲೈಟಲ್ಲಿ ಫ್ರೈ ಆಗಿದ್ದರೆ ನೀರುಳ್ಳಿ ಹಾಕೋಣ. 3 ಮೀಡಿಯಮ್ ಸೈಜ್ ನೀರುಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೀರುಳ್ಳಿ ಕೆಂಪಾಗಿತ್ತಿಲ್ಲ, ಸ್ವಲ್ಪ ಫ್ರೈ ಆಗಿದ್ರೆ ಆಯಿತು. ಲೈಟಾಗಿ ಫ್ರೈ ಮಾಡುವಾಗ ಉಪ್ಪನ್ನು ಹಾಕಿ ಲೈಟ್, ಯಾಕೆಂದರೆ ಚಿಕನ್ಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕಿದರೆ ಆಯಿತು. ಓಕೆ, ನೀರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಯಿತು. ಇಷ್ಟಾದರೆ ಸಾಕು, ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ. ಇವಾಗ ಇದಕ್ಕೆ ಗ್ಯಾಸನ್ನು ಸ್ಲೋ ಮಾಡೋಣ. ಹಾಗೂ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೋಣ. ಪೆಪ್ಪರ್ ಪೌಡ್ರ್ ನಿಮ್ಮ ಖಾರಕ್ಕನುಗುಣವಾಗಿ. ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಫ್ರೈ ಮಾಡಿ. ಇವಾಗ ಇದಕ್ಕೆ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಇದಕ್ಕೆ ಲಿಂಬೆ ರಸ ಹಾಕಿದರೆ ಆಯಿತು. ಚಿಕನ್ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಲಿಂಬೆ ರಸ ನೀಡೋಣ. 2 ಲಿಂಬೆ ರಸ ಇಡ್ತಾ ಇದ್ದೀನಿ, ಸ್ವಲ್ಪ ಹುಳಿ ಚೆನ್ನಾಗಾಗುತ್ತೆ. ಓಕೆ ನೋಡಿ, ಪೆಪ್ಪರ್ ರೆಡಿ. ಸೂಪರ್ ಆಗುತ್ತೆ. ಈಸಿ ಪೆಪ್ಪರ್, ಏನೂ ಕಷ್ಟ ಇಲ್ಲ. ನೋಡಿದ್ರಲ್ಲ, ನೋಡಿ ತುಂಬ ಸೂಪರ್ ಆಗುತ್ತೆ. ಟ್ರೈ ಮಾಡಿದ್ದಾನೆ. ನೋಡಿ ಉಪ್ಪೆಲ್ಲ ಸರಿ ಇದೆಯಾ ನೋಡಿ. ಪ್ರಾನ್ಸ್ ಮಾಡ್ತೀನಿ. ಓಕೆ, ಈಗ ಬಟರ್ ಹಾಕೋಣ. ಬಟರಲ್ಲಿ ಫಸ್ಟಿಗೆ ಪ್ರಾನ್ಸನ್ನು ಫ್ರೈ ಮಾಡೋಣ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನನಗೆ ಸ್ವಲ್ಪ ಪ್ರಾನ್ಸ್ ಫ್ರೈ ಇದ್ದರೆ ಚೆನ್ನಾಗಾಗುತ್ತೆ. ಇದರಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು, ಲೈಟಾಗಿ ಅರಶಿನ, ಇದು ಫ್ರೈ ಆಯಿತು ಬಟರಲ್ಲಿ. ಇದನ್ನು ಸಪ್ರೇಟಾಗಿ ತೆಗಿತೀನಿ ನಾನು. ಕೆಲವರು ಇದರೊಟ್ಟಿಗೆ ಗಾರ್ಲಿಕ್ ಎಲ್ಲ ಫ್ರೈ ಮಾಡಲಿಕ್ಕೆ ಹಾಕ್ತಾರೆ, ನಾನೀಗ ಸಪ್ರೇಟ್ ತೆಗಿತೀನಿ. ಓಕೆ, ಇವಾಗ ಬಟರಿಗೆ ಗಾರ್ಲಿಕ್ ಹಾಕೋಣ. ಗಾರ್ಲಿಕ್ ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಗಾರ್ಲಿಕ್. ಮತ್ತು ಅಡಿಗೆಲ್ಲ ಇಷ್ಟ ಗಾರ್ಲಿಕ್, ಹಾಗಾಗಿ ಬಟರಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದು. ಇದು ಪ್ರಾನ್ಸ್ ಹಾಕೋಣ. ಸ್ವಲ್ಪ ಪೆಪ್ಪರ್, ಕೊತ್ತಂಬರಿ ಹಾಗೂ ಗ್ರೀನ್ ಚಿಲ್ಲಿ ಫ್ರೈ ಆಗಲಿ. ಓಕೆ, ಈಗ ಫ್ರೆಶ್ ಕ್ರೀಮ್ ಹಾಕೋಣ.
ಓಕೆ, ಇವಾಗ ರೆಡಿ ಬಟರ್ ಗಾರ್ಲಿಕ್ ರೆಡಿ. ಇದಕ್ಕೆ ಸ್ವಲ್ಪ ಈಗ ಲೈಮ್ ರೆಸ್ಟೋರೆಂಟ್ ಆಗಿ ಆಗಿದೆ, ಸೂಪರ್ ಬಂದಿದೆ, ಸೂಪರ್. ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹೇಗಿದೆ? ಸೂಪರ್ ಆಗಿದೆ ಎಲ್ಲ, ಯಾವುದೆಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ನಾನಿದು ಇದು ಬಟರ್ ಗಾರ್ಲಿಕ್ ಇದಾಯಿತು, ಖಾಲಿ ಆಯಿತಾ? ಅದು ನಾನು ನನಗೆ ಮಾಡಿದ್ದು ಜಾಸ್ತಿ, ಅವರಿಗೆ ಚಿಕನ್ ಪೆಪ್ಪರ್ ಮಾಡಿದ್ದು. ಬಟರ್ ಗಾರ್ಲಿಕ್ ಎಲ್ಲ ಇಷ್ಟಪಡೋದಿಲ್ಲ ಇವರು ಅಷ್ಟು ಅಂತ ಹೇಳಿ, ಮತ್ತು ಮಕ್ಕಳಿಗೆಲ್ಲ 2 ಪೀಸ್ ಸಿಕ್ತು. ನಮಗೆ ಬಟರ್ ಗಾರ್ಲಿಕ್ಕಿಂತ ಅದು ಬ್ರೋಕ್ಲಿ ಅಲ್ಲ ಇನ್ನೊಂದು ಉಂಟಲ್ಲ, ಅದು ಇದು ಪ್ರಾನ್ಸ್ ಬಟರ್ ಗಾರ್ಲಿಕ್ಕಿಂತ ಸ್ಕ್ವಿಡ್ ಇದು ಅದು ಚೆನ್ನಾಗುತ್ತೆ. ಒಳ್ಳೆದಾಗುತ್ತೆ, ಇದು ಚೆನ್ನಾಗಿದೆ, ಅದು ತಿಂದು ಸೂಪರ್ ನೋಡಿ, ಆಗಿದೆ, ಇದು ಕೂಡ ಒಳ್ಳೆದಾಗಿದೆ. ತಿಂದು ನೋಡ್ಲಿವಿ ಹೇಗಿದೆ? ಮತ್ತೆ ಇದು ಒಳ್ಳೆದುಂಟು. ಚೆನ್ನಾಗಿದೆ, ಸ್ವಲ್ಪ ಆಯ್ತು ಪೆಪ್ಪರ್ ಚೆನ್ನಾಗಿದೆಯಾ? ಟ್ರೈ ಮಾಡಿ ನೀವು ಕೂಡ ಪೆಪ್ಪರ್, ಇದು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದರೆ. ಇದು ನಂದು ಬ್ರೋಕ್ಲಿ ಎಲ್ಲ ಹಾಕಿ ಪ್ರಾನ್ಸ್ ಎಲ್ಲ ಹಾಕಿ ಸ್ವಲ್ಪ ಮಾಡಿದ್ದು ನನಗೆ ಮಾತ್ರ. ಇದು ನನ್ನ ಪ್ಲೇಟ್. ತುಂಬ ಟೈಮ್ ನಂತರ ನಾನು ಇಷ್ಟು ಹಾಕಿ ತಿಂತಾ ಇದ್ದೀನಿ. ಫಿಲ್ಮ್ ನೋಡೋದು ಹಾಗೂ ಊಟ ಮಾಡೋದು.